ಸೌಂದರ್ಯ ದಿಶಿನ್ ಮೇಲೆ ಯಾಕೆ ರೇಗ್ತಿದೀಯಾ? ಅವಳನ್ ತಪ್ಪು ಮಾತಾಡಿದ್ಲು. ಅರ್ಶಿನ ಕುಂಕುಮ ಅನ್ನೋದು ಹೆಣ್ಮಕ್ಳಿಗೆ ಶೋಭೆ ತರುತ್ತೆ. ಅದು ಬೇಡ ಅಂದಿದ್ದು ನಿನ್ ತಪ್ಪು. ಗುರು ನಿನ್ನನ್ ಬಿಟ್ಟು ಎಲ್ಲೂ ಹೋಗಿಲ್ವಲ್ಲ, ಫಾರಿನ್ಗೆ ಕೆಲ್ಸಕ್ಕಂತ ಹೋಗಿದ್ದಾನೆ. ಆದ್ರೆ ಸೌಂದರ್ಯ ನೀನ್ ನೋಡಿದ್ರೆ ಗುರು ಬದುಕೇ ಇಲ್ಲ ಅನ್ನೋ ತರ ಅರ್ಶಿನ ಕುಂಕುಮನೇ ಹಚ್ಚಿಸ್ಕೊಳ್ಳಿಲ್ವಲ್ಲ. ಇವ್ರ ಮುಖದಲ್ಲಿರೋ ಗಾಬರಿ ನೋಡಿದ್ರೆ ಗುರು ಭಾವನ್ಗೆ ಇವರೇ ಏನೋ ಮಾಡಿರ್ಬೋದಾ? ಭಾವ, ನೀವಂತೂ ಅಬ್ರಾಡ್ ಹೋದ್ಮೇಲೆ ನಮ್ಮನ್ನು ಮರ್ತೇ ಬಿಟ್ಟಿದ್ದೀರಾ ಅಲ್ಲ? ಗುರು ಭಾವ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಂತ ನಾವೆಲ್ಲರೂ ಯಾವಾಗಲೂ ಮಾತಾಡ್ಕೋತಿರ್ತೀವಿ. ಸದ್ಯ ಕೊನೆಗೂ ನಿಮ್ಗಲ್ಲಿ ನೆಟ್ವರ್ಕ್ ಸಿಕ್ತಲ್ವಾ? ಭಾವ ಹೆಂಗಿದ್ದೀರಾ? ಅಲ್ಲೆಲ್ಲ ಹೆಂಗಿದೆ? ನಾವು ಇಲ್ಲಿ ಆರಾಮಾಗೇ ಇದ್ದೀವಿ ಭಾವ. ಮತ್ತು ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆಯಾ? ನಿಮಗೆ ಹಾಲಿಡೇಸ್ ಎಲ್ಲ ಸಿಗಲ್ವಾ? ನೀವು ಯಾವಾಗ ಇಲ್ಲಿ ಬರ್ತಿದ್ದೀರಾ? ಹೌದಾ? ಸರಿ ಭಾವ. ಯಾರ ಹತ್ರ ಮಾತಾಡ್ತಿದ್ಯಾ? ಇನ್ಯಾರು? ಗುರು ಭಾವ. ಭಾವ, ನಿಮ್ಮ ಪ್ರೀತಿಯ ಹೆಂಡತಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಒಂದು ನಿಮಿಷ ನಾನು ಕೊಡ್ತೀನಿ, ನೀವು ಮಾತಾಡಿ. ಸೌಂದರ್ಯ, ಬಿಡು ದಾರಿ. ಯಾಕೋ ನಿಮ್ಮ ವೈಫ್ ನಿಮ್ಮ ಜೊತೆ ಮಾತಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ ಬಾಬಾ. ಏನು ಗೊತ್ತಾ, ಮೋಸ್ಟ್ಲಿ ನೀವು ಅಲ್ಲಿ ಹೋದ್ಮೇಲೆ ಅವ್ರು ಕಾಲೇ ಮಾಡಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಡೋಂಟ್ ವರಿ ಬಾಬಾ, ನೀವು ಆಮೇಲೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿ ಆಯಿತಾ? ಅಲ್ಲ ಬಾಬಾ, ಅವ್ರು ಎಷ್ಟು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ನೀವು ಮಾತ್ರ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ. ಹೌದಾ? ಹಾಗೇನಿಲ್ವಾ? ತುಂಬಾ ಕಾಳಜಿ ಇದೆಯಾ ನಿಮ್ಗೆ ಅವ್ರ ಮೇಲೆ? ನೋಡಿದ್ರ ಸೌಂದರ್ಯ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಸೌಂದರ್ಯ ಹತ್ರ ಹೇಳ್ಕೊಂಡ್ಬಿಡಿ ಬಾವಾ. ತಗೊಳ್ಳಿ ಸೌಂದರ್ಯ, ಮಾತಾಡಿ. ಸೌಂದರ್ಯ, ಯಾಕೆ ಬೆವರ್ತಿದ್ದೀರಾ? ತಗೊಳ್ಳಿ ಮಾತಾಡಿ. ಮೊದಲೇ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಬೇಗ ಮಾತಾಡಿ, ತಗೊಳ್ಳಿ. ಹಲೋ.